ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಓದು ಓದು ಓದು. ಶಿಕ್ಷಣಕ್ಕಿಂತ ಮತ್ತೊಂದು ದೊಡ್ಡ ಶಕ್ತಿ ಯಾವುದೂ ಇಲ್ಲ ಅಂತ ಹೇಳಿದವರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು. ಅದರಂತೆ ಅವರು ಬದುಕಿರುವವರೆಗೂ ಓದಿದ್ರು. ಓದುತ್ತಲೇ ಹಲವಾರು ಪದವಿಗಳನ್ನ ಗಳಿಸಿದ್ರು. ವಿಶ್ವಜ್ಞಾನಿ ಅನಿಸಿಕೊಂಡ್ರು. ಇವತ್ತಿಗೂ ಹೆಚ್ಚು ಪದವಿಗಳನ್ನ ಗಳಿಸಿದವರು ಯಾರು ಅಂದ್ಕೂಡ್ಲೇ ನೆನಪಿಗೆ ಬರೋದೇ ಅಂಬೇಡ್ಕರ್ ಅವರು. ಇದೇ ರೀತಿ ಓದಿನಿಂದಲೇ ಹಸಿವು ನೀಗಿಸಿಕೊಂಡವರು ಅನೇಕ ಪದವಿಯನ್ನ ಗಳಿಸಿದ ಒಬ್ಬರ ಬಗ್ಗೆ ನಾವಿವತ್ತು ಮಾತಾಡೋಣ. ಅವರ ಓದಿನ ಆಸಕ್ತಿ ಎಷ್ಟಿತ್ತು, ಅದನ್ನೆಲ್ಲ ಅವರು ಹೇಗೆ ಪಡೆದುಕೊಂಡ್ರು, ಅದಕ್ಕೇನಾದ್ರೂ ಅಡೆತಡೆಗಳು ಇದ್ವಾ, ಅನೇಕ ಡಿಗ್ರಿಗಳನ್ನ ಪಡೆದುಕೊಂಡ ಅವರು ಯಾವ ವೃತ್ತಿ ಆಯ್ಕೆ ಮಾಡಿಕೊಂಡ್ರು, ಅವುಗಳೆಲ್ಲವನ್ನ ತಿಳಿಯುತ್ತಾ ಹೋಗೋಣ. ಅವರ ಓದಿನ ಕತೆ ಕೇಳ್ತಾ ಇದ್ರೆ ನಿಜಕ್ಕೂ ಓದಿನ ಮೇಲೆ ಆಸಕ್ತಿ ಹುಟ್ಟುತ್ತೆ. ಅಯ್ಯೋ, ಯಾರು ಓದ್ತಾರ್ ಬಿಡ್ರಿ ಅನ್ನೋರಿಗೆ ಇವರು ನಿಜಕ್ಕೂ ಸ್ಫೂರ್ತಿ ಆಗ್ತಾರೆ. ಹೀಗೆ ಇಷ್ಟೆಲ್ಲ ಹೇಳಿದ ಮೇಲೆ ಅವರು ಯಾರು ಅಂತ ಹೇಳ್ದೇ ಇರೋಕ್ಕಾಗತ್ತಾ? ಅವರು ಮತ್ಯಾರು ಅಲ್ಲ, ಡಾಕ್ಟರ್ ಶ್ರೀಕಾಂತ್ ಜಿಚ್ಕರ್. ಡಾಕ್ಟರ್ ಶ್ರೀಕಾಂತ್ ಜಿಚ್ಕರ್ ಮೂಲತಃ ಮಹಾರಾಷ್ಟ್ರದವರು. 1954 ಸೆಪ್ಟೆಂಬರ್ 14 ಜನಿಸಿದ್ರು. ಪುಸ್ತಕ ಓದಿದ್ರೆ ಮುಗಿತು, ಇವರಿಗೆ ಮತ್ತೇನೂ ಬೇಕಿರಲಿಲ್ಲ. ಸದಾ ಓದೋದನ್ನ ಬಿಟ್ಟು ಬೇರೆದರಲ್ಲಿ ಆಸಕ್ತಿ ಕಡಿಮೆಯೇ ಇತ್ತು. ಇವರ ಓದಿನ ಹುಚ್ಚು ಆಸಕ್ತಿ ಕಂಡು ಈ ಶಾಲೆಯಲ್ಲಿ ಶಿಕ್ಷಕರು ಇವರನ್ನ ಪ್ರೇರೇಪಿಸಿದ್ರು. ಕೈಲಾದ ಬೆಂಬಲವನ್ನ ನೀಡ್ತಾ ಬಂದ್ರು. ಹೆತ್ತವರು ಕೂಡ ಸಲಹೆ ಸಹಕಾರ ಕೊಟ್ರು. ಪರಿಣಾಮ ಶ್ರೀಕಾಂತ್ ಜಿಚ್ಕರ್ ಪದವಿಗಳ ಮೇಲೆ ಪದವಿ ಗಳಿಸ್ತಾ ಬಂದ್ರು. ವೃತ್ತಿಗೆ ಸೇರಿ ಮದುವೆಯಾಗಿ ಇಬ್ಬರು ಮಕ್ಕಳಾದ್ರೂ ಇವರ ಓದಿನ ಹಸಿವು ನೀಡಲಿಲ್ಲ. ಕೆಲಸ ಮಾಡುತ್ತಲೇ ಸಂಸಾರ ನೋಡಿಕೊಳ್ಳುತ್ತಲೇ ಓದು ಮುಂದುವರಿಸಿದ್ರು. ಶ್ರೀಕಾಂತ್ ಕೇವಲ 1 ಅಥವಾ 2 ವಿಷಯಗಳಲ್ಲದೆ 20 ವಿವಿಧ ವಿಷಯಗಳಲ್ಲಿ ಪದವಿಗಳನ್ನ ಗಳಿಸಿದ್ರು. ಇದಲ್ಲದೆ ಭಾರತದ ಅತ್ಯಂತ ಕಠಿಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಾದ UPSCಯನ್ನು ಕೂಡ ಒಂದ್ಸಲ ಅಲ್ಲ 2 ಬಾರಿ ಯಶಸ್ವಿಯಾಗಿ ಪಾಸ್ ಮಾಡಿದ್ರು. ಶ್ರೀಕಾಂತ್ ವಿದ್ಯಾಭ್ಯಾಸದ ಮೇಲಿನ ಅನನ್ಯ ಆಸಕ್ತಿ, ಸಾಧನೆ ಮತ್ತು ಸಾರ್ವಜನಿಕ ಸೇವೆಯ ಪ್ರಾಮಾಣಿಕತೆಯಿಂದ ದೇಶವ್ಯಾಪಿ ಖ್ಯಾತಿ ಗಳಿಸಿದ್ರು. ಡಾಕ್ಟರ್ ಶ್ರೀಕಾಂತ್ ಜಿಚ್ಕರ್ ಅವರಿಗೆ ಬಾಲ್ಯದಿಂದಲೇ ವಿದ್ಯಾಭ್ಯಾಸದ ಮೇಲೆ ಅಪಾರ ಆಸಕ್ತಿ ಇತ್ತು ಅನ್ನೋದನ್ನ ನಾವು ಮೊದಲೇ ಹೇಳಿದ್ವಿ. ಈಗ ಅವರ ಪದವಿ ಪಡೆದ ಉಮೇಗಿನ ಬಗ್ಗೆ ತಿಳಿಸ್ಕೊಡ್ತೀವಿ ನೋಡಿ. ಶ್ರೀಕಾಂತ್ 1973ರಿಂದ 1990ರವರೆಗೆ ಪ್ರತಿ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ವಿಶ್ವವಿದ್ಯಾಲಯದ ಪರೀಕ್ಷೆಗಳನ್ನ ನಿರಂತರವಾಗಿ ಬರೆಯುತ್ತಾ ಹೋದ್ರು. 42 ಪರೀಕ್ಷೆಗಳನ್ನ ಎದುರಿಸಿ ಸುಮಾರು 20 ಪದವಿಗಳನ್ನ ಪಡೆದ್ರು. ಅವರ ಪದವಿಗಳಲ್ಲಿ ಬಹುತೇಕವನ್ನ ಪ್ರಥಮ ದರ್ಜೆಯಲ್ಲೇ ಮುಗಿಸಿದ್ದು. ಅನೇಕದರಲ್ಲಿ ಚಿನ್ನದ ಪದಕಗಳನ್ನ ಗಳಿಸಿದ್ದಾರೆ ಅನ್ನೋದು ವಿಶೇಷ. ಡಾಕ್ಟರ್ ಶ್ರೀಕಾಂತ್ ವಿದ್ಯಾಭ್ಯಾಸದ ವ್ಯಾಪ್ತಿಯನ್ನ ಸೀಮಿತಗೊಳಿಸದೆ ಹಲವು ಕ್ಷೇತ್ರಗಳಲ್ಲಿ ಉನ್ನತ ಸಾಧನೆ ತೋರಿದ್ರು. ಮೊದಲಿಗೆ ವೈದ್ಯಕೀಯದಲ್ಲಿ MBBS ಮತ್ತು MD ಪಡೆದ್ರು. ನಂತರ LLB ಮತ್ತು ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ LLM ಪದವಿ ಪಡೆದುಕೊಂಡ್ರು. ನಿರ್ವಹಣಾ ಅಧ್ಯಯನಗಳಲ್ಲಿ DBM ಮತ್ತು MBA, ಪತ್ರಿಕೋದ್ಯಮದಲ್ಲಿ B ಜರ್ನಲಿಸ್ಟ್, ಸಂಸ್ಕೃತದಲ್ಲಿ D ಲಿಟ್ ಸೇರಿದಂತೆ ಅನೇಕ ಪ್ರಭಾವಿ ಪದವಿಗಳನ್ನ ಗಳಿಸಿದ್ರು. ಇವು ಮಾತ್ರವಲ್ಲ, ಇನ್ನು ಅನೇಕ ಡಿಗ್ರಿಗಳನ್ನ ಮುಡಿಗೇರಿಸಿಕೊಂಡ್ರು. ಇನ್ನು ಇವರ ಈ ಸಾಧನೆಗಳು ಕೇವಲ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. 1978ರಲ್ಲಿ UPSC ಪರೀಕ್ಷೆಯಲ್ಲಿ IPSCಗೆ ಆಯ್ಕೆಯಾದರು. ಸ್ವಲ್ಪ ಕಾಲ ಸೇವೆ ಸಲ್ಲಿಸಿದ್ರು. ಆದ್ರೆ ಈ ಹುದ್ದೆಗೆ ರಾಜೀನಾಮೆ ನೀಡಿದ್ರು. ಬಳಿಕ 1980ರಲ್ಲಿ ಮತ್ತೆ UPSC ಪರೀಕ್ಷೆ ಬರೆದು IASಗೆ ಆಯ್ಕೆಯಾದರು. ಆದ್ರೆ ಅವರು ಆಡಳಿತ ಹುದ್ದೆಯಲ್ಲಿ ಹೆಚ್ಚು ಕಾಲ ಉಳಿಯಲಿಲ್ಲ. ರಾಜಕಾರಣಕ್ಕೆ ಬರಬೇಕು, ಜನಸೇವೆ ಮಾಡಬೇಕು ಅಂದ್ಕೊಂಡ್ರು. ಅದು 1980ರ ಕಾಲಘಟ್ಟ. ಆ ಸಮಯದಲ್ಲಿ ಶ್ರೀಕಾಂತ್ ಮಹಾರಾಷ್ಟ್ರ ವಿಧಾನಸಭೆಗೆ ಆರಿಸಿ ಹೋದ್ರು. ಆಗ ಅವರಿಗೆ ಕೇವಲ 26 ವರ್ಷವಷ್ಟೇ. ಈ ಅವಧಿಯಲ್ಲಿ ಅವರು ರಾಜ್ಯ ಸರ್ಕಾರದಲ್ಲಿ 14 ಇಲಾಖೆಗಳ ಹೊಣೆ ಹೊತ್ತ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು. 1980ರಿಂದ 1985ರವರೆಗೆ ವಿಧಾನಸಭೆಯಲ್ಲಿ, ನಂತರ 1986ರಿಂದ 1992ರವರೆಗೆ ವಿಧಾನ ಪರಿಷತ್ನಲ್ಲಿ ಹಾಗೂ 1992ರಿಂದ 1998ರವರೆಗೆ ರಾಜ್ಯಸಭೆಯ ಸದಸ್ಯರಾಗಿದ್ದರು.
ಶಿಕ್ಷಣದ ಬಗ್ಗೆ ಬಹಳ ಆಸಕ್ತಿ ಹೊಂದಿದ್ದ, ಶಿಕ್ಷಣದ ಮಹತ್ವ ತಿಳಿದಿದ್ದ ಶ್ರೀಕಾಂತ್ 1992ರಲ್ಲಿ ನಾಗ್ಪುರದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನ ಸ್ಥಾಪಿಸಿದ್ರು. ಯುವ ಪೀಳಿಗೆಯ ಬೌದ್ಧಿಕ ಬೆಳವಣಿಗೆಗೆ ಉತ್ತಮ ಶಿಕ್ಷಣ ಅವಕಾಶಗಳ ಒದಗಿಸಲು ಸಾಕಷ್ಟು ಕೆಲಸ ಮಾಡಿದ್ರು. ಬಹುಮುಖ ಪ್ರತಿಭೆಗಳ ವ್ಯಕ್ತಿಯಾಗಿದ್ದ ಶ್ರೀಕಾಂತ್ ಚಿತ್ರಕಲೆ, ಛಾಯಾಗ್ರಹಣ ಮತ್ತು ನಟನೆಯ ಬಗ್ಗೆಯೂ ಉತ್ಸಾಹವನ್ನ ಹೊಂದಿದ್ರು. ಅವರ ಜ್ಞಾನದ ಮೇಲಿನ ಪ್ರೀತಿಯು ಅವರ ವೈಯಕ್ತಿಕ ಗ್ರಂಥಾಲಯದಲ್ಲಿ ಮತ್ತಷ್ಟು ಪ್ರತಿಧ್ವನಿಸಿತ್ತು. ಇವರ ಗ್ರಂಥಾಲಯದಲ್ಲಿ ಸುಮಾರು 52,000 ಹೆಚ್ಚು ಪುಸ್ತಕಗಳು ಇವೆ. ಇವರು ಇನ್ನೂ ಬದುಕಿದ್ರೆ ಇನ್ನೆಷ್ಟು ಡಿಗ್ರಿಗಳನ್ನ ಪಡಿತಾ ಇದ್ರೋ ಏನು. ಅದಕ್ಕೆ ಆ ವಿಧಿ ಅವಕಾಶ ಕೊಡಲೇ ಇಲ್ಲ. ಕೇವಲ 49 ವರ್ಷಕ್ಕೆ ಕಾಲನ ಕರೆಗೆ ಕೊಟ್ರು. ಹೌದು, ಚಿಕ್ಕ ವಯಸ್ಸಿನಿಂದಲೂ ಅವರಿಗೆ ಶಿಕ್ಷಣ ಅಂದರೆ ತುಂಬಾ ಇಷ್ಟಪಡ್ತಾ ಇದ್ರು. ಆದ್ರೆ ಇವರ ಶಿಕ್ಷಣವನ್ನ ನೋಡಿ ಆ ವಿಧಿಗೆ ಸಹಿಸಿಕೊಳ್ಳಕ್ಕೆ ಆಗಿಲ್ವೋ ಏನು. 2004 ಜೂನ್ 2ರಂದು ನಾಗ್ಪುರದಿಂದ ಸುಮಾರು 61 ಕಿಲೋಮೀಟರ್ ದೂರದ ಕೊಂದಾಲಿ ಬಳಿ ರಸ್ತೆ ಅಪಘಾತದಲ್ಲಿ ನಿಧನರಾದ್ರು. ಇವತ್ತು ಶ್ರೀಕಾಂತ್ ಬದುಕಿದ್ರೆ ಇನ್ನೊಂದಿಷ್ಟು ಡಿಗ್ರಿಗಳನ್ನ ಪಡಿತಾ ಇದ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಇನ್ನೊಂದಿಷ್ಟು ಶಿಕ್ಷಣ ಸಂಸ್ಥೆಗಳನ್ನ ತೆರೆಯುತ್ತಿದ್ರೋ ಏನು, ಜೊತೆಗೆ ರಾಜಕಾರಣದಲ್ಲಿ ಇನ್ಯಾವ ಮಟ್ಟಕ್ಕೆ ಹೋಗ್ತಾ ಇದ್ರೋ ಏನು. ಆದ್ರೆ ಎಲ್ಲವನ್ನೂ ಅರ್ಧಕ್ಕೆ ಬಿಟ್ಟು ಎದ್ದು ಹೋಗಿಬಿಟ್ರು. ಆದ್ರೆ ಇವರ ಶಿಕ್ಷಣದ ಪ್ರೇಮ ಇಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶನ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಮಸ್ಕಾರ.